Hello students, welcome to RH Chemistry. So KCET verification slip ಮತ್ತೆ NEET verification slip ಮಧ್ಯೆ ಏನೆಲ್ಲ ಡಿಫರೆನ್ಸಸ್ ಗಳು ಇರ್ತವೆ ಅನ್ನೋದನ್ನ ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ KCET verification slip ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನು ಕೊಟ್ಟಿದ್ದಾರೆ and already many of you have downloaded. ಅದರ ಜೊತೆಗೆ ಏನಾದರೂ ಚೇಂಜಸ್ ಗಳನ್ನ ಮಾಡಿದ್ರೆ ಯಾರು NEET verification ಗೆ KE ಆಫೀಸಿಗೆ ಹೋಗಿದ್ದಾರೆ ಅವರಿಗೆ NEET verification slip ಅನ್ನು ಅಲ್ಲೇ ಕೊಟ್ಟಿದ್ದಾರೆ. ಸೊ ಯಾರ್ಯಾರು KCET ಫಾರ್ಮ್ ಅಲ್ಲಿ ಚೇಂಜಸ್ ಗಳನ್ನ ಮಾಡ್ಕೊಂಡಿಲ್ಲ ಅಂತವರಿಗೆ NEET ವೆರಿಫಿಕೇಶನ್ ಸ್ಲಿಪ್ ಅನ್ನ ತಗೊಳ್ಳೋದಕ್ಕೆ ನೀವೇನು KE ಆಫೀಸಿಗೆ ಹೋಗಬೇಕು ಅಂತ ಏನಿಲ್ಲ, ಹೋಗೋ ಅವಶ್ಯಕತೆ ಇಲ್ಲ. ಸೊ ನೀವೇನ್ ಮಾಡಬೇಕು ಅಂತಂದ್ರೆ KE ಅಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ, ಇನ್ನೊಂದು 4-5 ದಿನ ಆದ್ಮೇಲೆ ಒಂದು ಲಿಂಕ್ ಅನ್ನ ಕೊಟ್ಟುಬಿಟ್ಟು NEET ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಆವಾಗ ನೀವು ನಿಮ್ಮ ಲಾಗಿನ್ ಡೀಟೇಲ್ಸ್ ಗಳನ್ನ ಹಾಕಿ NEET ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ NEET ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಆ ನೀಟ್ಗೂ ಮತ್ತೆ KCET ಏನ್ ಡಿಫರೆನ್ಸ್ ಇರ್ತದೆ, ಸೊ ಸೀಕ್ರೆಟ್ ಕೀ ಏನಾದ್ರೂ ಬೇರೆ ಬೇರೆ ಇರ್ತದ, ಇವನ್ನೆಲ್ಲ ನಾವೊಂದು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದು ನಿಮಗೆ ನಾನು ತೋರಿಸ್ತಾ ಇರೋದು KCET ವೆರಿಫಿಕೇಶನ್ ಸ್ಲಿಪ್. ಮೊದಲನೇದಾಗಿ ಇಲ್ಲಿ UGCET 2023 ಅಂತ ಇರ್ತದೆ, ಅದರಲ್ಲಿ UG NEET ಅಂತ ಇರ್ಬೋದು ಅಥವಾ NEET 2023 ಅಂತ ಇರ್ಬೋದು. ಮೇಜರ್ ಡಿಫರೆನ್ಸ್ ಏನಿರ್ತದೆ ಅಂತಂದ್ರೆ ಬಹಳ ಜನ ವಿದ್ಯಾರ್ಥಿಗಳು ಸರ್ ನಮ್ದು CET ನಂಬರ್ ರಾಂಗ್ ಪ್ರಿಂಟ್ ಆಗಿದೆ ಅಂತಾನೂ ಕೂಡ ಹೇಳಿದ್ರು. ಆದ್ರೆ ಇಲ್ಲಿ ಆ ಒಂದು ಪಾಯಿಂಟ್ ಅನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ನಿಮಗೆ CET ನಂಬರ್ ಏನಿದೆ ಅದು 23 UGE PF 184 ಫಾರ್ ಎಕ್ಸಾಂಪಲ್ UGE PF 184 ಇರ್ತದ. ಇದೇ ಒಬ್ಬ ವಿದ್ಯಾರ್ಥಿಯದ್ದು ನಿಮಗೆ ನಾನು ಇನ್ನೊಂದು ಸ್ಲಿಪ್ ಅನ್ನು ತೋರಿಸ್ತೀನಿ. ಇದು NEET ವೆರಿಫಿಕೇಶನ್ ಸ್ಲಿಪ್ ನೋಡಿ, ಇಲ್ಲಿ UG NEET 2023 ವೆರಿಫಿಕೇಶನ್ ಸ್ಲಿಪ್ ಅಂತ ಇದೆ, ಹೌದಾ? ಸೊ ಇಲ್ಲಿ PF 184 ಅಂತ ಇದೆ CET ನಂಬರ್. ಸೊ ನಿಮಗೆ ಇಲ್ಲಿ CET ನಂಬರ್ ಏನಿದೆ ಅದು 23 UGM PF 184 ಅಂತ ಇರ್ತದೆ. ಸೊ ಗೊತ್ತಿರಲಿ, UGE PF 184 ಅಂದ್ರೆ UGE ಅಂದ್ರೆ CET ಅಂತ ಮೀನಿಂಗು, UGM ಅಂತಂದ್ರೆ ಸೊ ಇದು ನಿಮಗೆ ನೀಟಿಗೆ ಸಂಬಂಧಪಟ್ಟಿದ್ದು ಅಂತ ಮೀನಿಂಗು. ಅಂದ್ರೆ ಇಲ್ಲಿ 23 UG ಆದ್ಮೇಲೆ M ಅಂತ ಇದ್ರೆ NEET ವೆರಿಫಿಕೇಶನ್ ಸ್ಲಿಪ್. ಸೊ ಇದರಲ್ಲಿ ಏನಾದ್ರೂ E ಅಂತ ಇದ್ರೆ CET ವೆರಿಫಿಕೇಶನ್ ಸ್ಲಿಪ್ ಅಂತ ಮೀನಿಂಗು. ಇನ್ನು ಅದು ಬಿಟ್ರೆ ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಸೀಕ್ರೆಟ್ ಕೀ ಆಗಿರ್ಬೋದು, ಇವೆಲ್ಲ ಸೇಮ್ ಇರ್ತದೆ. ಇದರಲ್ಲಿ ಏನೂ ಡಿಫರೆನ್ಸ್ ನಿಮಗೆ ಇರೋದಿಲ್ಲ, ರೈಟ್? ಸೊ ಇದರಲ್ಲೂ ಕೂಡ ನೋಡಿ ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ ಏನಿದೆ ಅವೆಲ್ಲ ಸೇಮ್ ಇರ್ತದೆ. ನಾನು ಇಲ್ಲಿ ಸೆಕ್ಯೂರಿಟಿ ರೀಸನ್ ಗೆ ತೋರಿಸೋದಕ್ಕೆ ಹೋಗೋದಿಲ್ಲ. ಬಟ್ CET ನಂಬರ್ ಏನಿದೆ ಅದು ಸೇಮ್ ಇರ್ತದೆ. PF 184 ನಿಮಗೆ ಸೇಮ್ ಇರ್ತದೆ. ಬಟ್ UGE ಅಂತ ಇದ್ರೆ CET, UGM ಅಂತ ಇದ್ರೆ NEET ಅನ್ನೋದು ಗೊತ್ತಿರಲಿ. ಇನ್ನು ಅದನ್ನ ಬಿಟ್ಟು ಈ ಒಂದಷ್ಟು ಇಂಜಿನಿಯರಿಂಗ್ ರ್ಯಾಂಕರ್ಸ್ ಗಳನ್ನ ಏನಿಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದು NEET ಅಲ್ಲಿ ಇರೋದಿಲ್ಲ. ಓನ್ಲಿ ನಿಮ್ಮ UG NEET ಸ್ಕೋರ್ ಇರ್ತದೆ 585. UG NEET ಆಲ್ ಇಂಡಿಯಾ ರ್ಯಾಂಕ್ ಇಲ್ಲಿ ಪ್ರೆಸೆಂಟ್ ಇರ್ತದೆ. NEET ರೋಲ್ ನಂಬರ್ ಒಂದು ಮೆನ್ಷನ್ ಮಾಡಿರ್ತಾರೆ ಅನ್ನೋದು ಬಿಟ್ರೆ, ಇದನ್ನ ಬಿಟ್ರೆ ನಿಮಗೆ ಉಳಿದಿದ್ದೆಲ್ಲ ರ್ಯಾಂಕ್ ಲೀಸ್ಟ್ CET ಅವರೇನು ರ್ಯಾಂಕ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇವು ಯಾವುದು ರ್ಯಾಂಕ್ ನಿಮಗೆ ಇರೋದಿಲ್ಲ. ಇದರ ಜೊತೆಗೆ ಇದರಲ್ಲೂ ಕೂಡ ಡಾಕ್ಯುಮೆಂಟ್ ಲೀಸ್ಟ್ ಇದೆ. ಇದರಲ್ಲೂ ಕೂಡ ನಿಮಗೆ ಡಾಕ್ಯುಮೆಂಟ್ ಲೀಸ್ಟ್ ಇಲ್ಲಿ ಕಾಣಿಸ್ತದೆ. ಎಲಿಜಿಬಿಲಿಟಿ ಕ್ಲಾಸ್ ಕೂಡ ಕಾಣಿಸ್ತದೆ. ಅದರಲ್ಲೂ ಕೂಡ ನಿಮಗೆ ಎಲಿಜಿಬಿಲಿಟಿ ಕ್ಲಾಸ್ ನಿಮಗೆ ಇಲ್ಲಿ ಕಾಣಿಸ್ತದೆ. ಸೊ ಕ್ಯಾಟಗರಿ ಕಾಣಿಸ್ತದೆ. ರೂರಲ್ ಕೋಟಾ SR ನು, ಕನ್ನಡ ಮೀಡಿಯಂ SR ನು, ಹೈದರಾಬಾದ್ ಕರ್ನಾಟಕ ಸೂಪರ್ ನ್ಯೂಮರಿ ಕೋಟಾ ಎಲ್ಲ ಬರ್ತದೆ. ಬಟ್ NEET ಅಲ್ಲಿ ಸೂಪರ್ ನ್ಯೂಮರಿ ಕೋಟಾ ಅಪ್ಲೈ ಆಗೋದಿಲ್ಲ. ಅದಕ್ಕೆ ಸೂಪರ್ ನ್ಯೂಮರಿ ಕೋಟಾ NEET ಅಲ್ಲಿ ನಿಮಗೆ ಇಲ್ಲಿ ಮೆನ್ಷನ್ ಇರೋದಿಲ್ಲ, ರೈಟ್? NEET ಅಲ್ಲಿ ಮತ್ತೊಂದು ಎಡಿಷನ್ ಏನಿರ್ತದೆ ಅಂತಂದ್ರೆ ಇದರಲ್ಲಿ ರಿಲಿಜಿಯಸ್ ಮೈನಾರಿಟಿ ಮತ್ತೆ ಲಿಂಗ್ವಿಸ್ಟಿಕ್ ಮೈನಾರಿಟಿಯನ್ನು ಹಾಕಿರ್ತಾರೆ. ಸೊ ರಿಲಿಜಿಯಸ್ ಮೈನಾರಿಟಿ ನೋ ಅಂತ ಇರ್ತದೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ನೋ ಅಂತ ಇರ್ತದೆ. ಎಸ್ ಅಂತ ನೀವೇನಾದ್ರೂ ಕೊಟ್ಟಿದ್ರೆ ಎಸ್ ಅಂತ ಇರ್ತದೆ ಅಷ್ಟೇ. ಸೊ ಇದು ಬಿಟ್ರೆ ಮತ್ತೆ ಯಾವುದೇ ಡಿಫ್ರೆನ್ಸಸ್ ಗಳು ಇರೋದಿಲ್ಲ. ಇಲ್ಲೂ ಕೂಡ ನಿಮಗೆ ಫಿಸಿಕ್ಸ್, ಇದರಲ್ಲಿ ಫಿಸಿಕ್ಸ್, ಮ್ಯಾಥ್, ಬಯಾಲಜಿ, ಕೆಮಿಸ್ಟ್ರಿ ಮತ್ತೆ ಇಂಗ್ಲಿಷ್ ಮಾರ್ಕ್ಸ್ ಮೆನ್ಷನ್ ಆಗಿರ್ತದೆ. ಇದರಲ್ಲೂ ಕೂಡ PCMB ಮಾರ್ಕ್ಸ್ ವಿತ್ ಇಂಗ್ಲಿಷ್ ನಿಮಗೆ ಇಲ್ಲಿ ಮೆನ್ಷನ್ ಆಗಿರ್ತದೆ. ಸೊ ಅಂದ್ರೆ ಸೀಕ್ರೆಟ್ ಕೀ ಸೇಮ್ ಇರ್ತದೆ, ಬಟ್ ಅಪ್ಲಿಕೇಶನ್ ನಂಬರ್ ಕೂಡ ಸೇಮ್ ಇರ್ತದೆ. ಬಟ್ CET ನಂಬರ್ ನಲ್ಲಿ UGE ಬದಲಿಗೆ UGM ಅಂತ ಇರ್ತದೆ. NEET ಅಲ್ಲಿ ಒಂದೆರಡು ಎಡಿಷನ್ ಅಂತ ಅಂದ್ರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ. CET ಅಲ್ಲಿ ಟೋಟಲ್ ಆಗಿ CET ಮಾರ್ಕ್ಸ್ ಅಥವಾ ರ್ಯಾಂಕ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಇದಿಷ್ಟು ಡಿಫರೆನ್ಸ್ ಬಿಟ್ವೀನ್ ದಿಸ್ ಯು ಕ್ಯಾನ್ ಸೇ CET ವೆರಿಫಿಕೇಶನ್ ಸ್ಲಿಪ್ ಮತ್ತೆ NEET ವೆರಿಫಿಕೇಶನ್ ಸ್ಲಿಪ್. So thank you for watching. Have a nice day.